ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ಮನೆಯಿಂದ ಅಂತೂ ಆಚೆ ಬಂದಾಯ್ತು. ಮನೆಯಲ್ಲಿರುವಾಗ ಅನ್ಕೊಂತಾ ಇದ್ದೆ ಆಚೆ ಏನೋ ಎಲ್ಲ ಚೇಂಜ್ ಆಗೋಗಿದೆ ಅಂತ. ಬಟ್ ಆಚೆ ಬಂದ್ಮೇಲೆ ಗೊತ್ತಾಯ್ತು ಅದೇ ಲೈಫು, ಅದೇ ಟೆನ್ಷನ್ನು, ಅದೇ ಮೊಬೈಲ್ ಫೋನು, ಅದೇ ಇರಿಟೇಷನ್ನು, ಅದೇ ಟ್ರಾಫಿಕ್ಕು ಎಲ್ಲ ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಸೊ ಆ ಮನೇಲಿರುವಾಗ ನಮಗೆ ಈ ಚಿಕ್ಕ ಚಿಕ್ಕ ಸಂದರ್ಭಗಳು ಬರೋವು. ಅಂದರೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಏನೇನೋ ಕಾಮಿಡಿ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಯಾಕೆಂದರೆ ಫೋನ್ ಇರಲಿಲ್ಲ, ಔಟ್ಸೈಡ್ ವರ್ಲ್ಡ್ ಬಗ್ಗೆ ಗೊತ್ತಿರಲಿಲ್ಲ. ಅಮೇಝಿಂಗ್ ಮೂಮೆಂಟ್. ನಾನು ಹೇಳೋದಿಷ್ಟೇ, ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಜಾಸ್ತಿ ಲೈಫಲ್ಲಿ ಟೆನ್ಷನ್ ತಗೋಬೇಡಿ. ಯಾಕೆಂದರೆ ಲೈಫ್ ಈಸ್ ನಾಟ್ ಪರ್ಮನೆಂಟ್ ಆ್ಯಂಡ್ ನಥಿಂಗ್ ಈಸ್ ಪರ್ಮನೆಂಟ್. ಸೊ ಹೇಳಬೇಕು ಅನಿಸ್ತು, ಹೇಳಿದೆ. ಥ್ಯಾಂಕ್ ಯು. ಬಿಗ್ ಬಾಸ್ ಮನೆಯಿಂದ ಅಂತೂ ಆಚೆ ಬಂದಾಯಿತು. ಮನೆಯಲ್ಲಿರುವಾಗ ಅನ್ಕೊತಾ ಇದ್ದೆ ಆಚೆ ಏನೋ ಎಲ್ಲ ಚೇಂಜ್ ಆಗೋಗಿದೆ ಅಂತ. ಬಟ್ ಆಚೆ ಬಂದ್ಮೇಲೆ ಗೊತ್ತಾಯ್ತು ಅದೇ ಲೈಫು, ಅದೇ ಟೆನ್ಷನ್ನು, ಅದೇ ಮೊಬೈಲ್ ಫೋನು, ಅದೇ ಇರಿಟೇಷನ್ನು, ಅದೇ ಟ್ರಾಫಿಕ್ಕು ಎಲ್ಲ ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಸೊ ಆ ಮನೇಲಿರುವಾಗ ನಮಗೆ ಈ ಚಿಕ್ಕ ಚಿಕ್ಕ ಸಂದರ್ಭಗಳು ಬರೋವು. ಅಂದರೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಏನೇನೋ ಕಾಮಿಡಿ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಯಾಕೆಂದರೆ ಫೋನ್ ಇರಲಿಲ್ಲ, ಔಟ್ಸೈಡ್ ವರ್ಲ್ಡ್ ಬಗ್ಗೆ ಗೊತ್ತಿರಲಿಲ್ಲ. ಅಮೇಝಿಂಗ್ ಮೂಮೆಂಟ್. ನಾನು ಹೇಳೋದಿಷ್ಟೇ, ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಜಾಸ್ತಿ ಲೈಫಲ್ಲಿ ಟೆನ್ಷನ್ ತಗೋಬೇಡಿ. ಯಾಕೆಂದರೆ ಲೈಫ್ ಈಸ್ ನಾಟ್ ಪರ್ಮನೆಂಟ್ ಆ್ಯಂಡ್ ನಥಿಂಗ್ ಈಸ್ ಪರ್ಮನೆಂಟ್. ಸೊ ಹೇಳಬೇಕು ಅನಿಸ್ತು, ಹೇಳಿದೆ. ಥ್ಯಾಂಕ್ ಯು. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.